ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮವರೇ. ಅದೇ ಚೆನ್ನಾಗಿಲ್ದಾಗ ಯಾರೂ ನಮ್ಮವರಲ್ಲ. ಅದು ದರ್ಶನ್ ಅವ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಯಾಕಂದರೆ ಇಷ್ಟು ದಿನ ಅವ್ರನ್ನ ಏನು ಎತ್ತಿ ಮೆರೆಸ್ತಾ ಇದ್ರು. ಸೊ ಇವತ್ತು ಯಾರೂ ಕೂಡ ಇಲ್ಲ ಅವ್ರ ಜೊತೆಲಿ ಚಿತ್ರರಂಗ. 2011 ನೋಡಿ, ನೀವೆಲ್ಲರೂ ಅವ್ರ ಜೊತೆಗಿದ್ರಿ, ಎಲ್ಲರೂ ಅವ್ರ ಕಷ್ಟ ಸುಖಕ್ಕೆ ಆಗಿದ್ರಿ ಆಗ ಆ ಟೈಮಲ್ಲಿ. ಸೊ ಆದರೆ ಇವತ್ತು ಯಾರೂ ಅವ್ರ ಜೊತೆಲಿ ಇಲ್ಲ, ಇರೋರು ಕೂಡ ಅವ್ರ ಜೊತೆ ಇಲ್ಲ. ಅದಕ್ಕೆಲ್ಲ ಕಾರಣ ಅವರ ಸುತ್ತಮುತ್ತ ಇದ್ದ ಸರ್ಕಲ್ಲ ಸರ್. ಹೇಗೆ ಅಂತ ಬಿಕಾಸ್ ಅವ್ರ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಇವತ್ತೆಲ್ಲರೂ ಅವರು ಕೂಡ ಎಲ್ಲರೂ ಆರೋಪಿಗಳಾಗಿರುವಂಥದ್ದು. ಸೊ ಆ ಸರ್ಕಲ್ಲು ಎಲ್ಲರಿಂದ ದರ್ಶನ್ ಅವ್ರನ್ನ ದೂರ ಮಾಡ್ತಾ ಅಂತಾನ. ಆ ಸರ್ಕಲಲ್ಲಿ ಎಕ್ಸ್ಟ್ರಾ ಪರ್ಸನ್ ಯಾರು ಇಲ್ಲ, ಅಲ್ಲಿರೋದೇ ಮೂರೇ ಜನ. ಅವ್ನು ಬಂದು ಪವನ್ ಬಂದು ಮನೇಲಿ ಅಡಿಗೆ ಕಾಫಿ ಮಾಡ್ತಾ ಇದ್ದವನು ಆಯ್ತಾ. ಪ್ರದೋಷ್ ಬಂದು ಅವ್ರ ಜೊತೆ ಅಲ್ಲಿ ಇರೋನು, ಅವ್ನು ತುಂಬ ಅವನು ವೆಲ್ ಎಜುಕೇಟೆಡ್ ಹುಡುಗ. ಈ ವಿನಯ್ ನವೀನ್ ಅಂತ ಅದೇ ಇದು ಹೋಟ್ಲ್ ಅವ್ನು ಬಂದು ನೋಡಿ, ಇದೇ ಕೊರೋನಾ ಮುಂಚೆ ಟೈಮಲ್ಲಿ ಅವ್ನು ಹೋಟ್ಲೇನೋ ಮಾಡಿದ್ರೇನು. ಆ ಟೈಮಲ್ಲಿ ಅವ್ರ ಹೋಟ್ಲಿಗೆ ಹೆಂಗಾದರೂ ಒಂದು ಸರಿ ಕರೆಸಿ ಅಂತ ನಿರ್ಮಾಪಕರನ್ನ ತುಂಬ ಕಾಡಿ ಸೆಕೆಂಡ್ ಕೊರೋನಾ ಆಯ್ತಲ್ಲ, ಆ ಟೈಮಲ್ಲಿ ಎಲ್ಲ ಓಪನ್ ಆಯಿತು. ಆ ಟೈಮಲ್ಲಿ ಓಪನ್ ಆಯಿತು ಏನೋ ರಿಸ್ಟ್ರಿಕ್ಷನ್ ಮೇಲೆ. ಆ ಟೈಮಲ್ಲಿ ಏನು ಮಾಡಿದ್ರು, ಇವರು ಎಲ್ಲ ಆಚೆ ಹೋಗೋಕ್ಕಾಗ್ತಲ್ಲ, ಮನೇಲಿ ಇದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಯಾರೋ ಹೇಳಿದ್ರೆ ಹಿಂಗೆ ಹೋದ್ರೆ ಅಲ್ಲಿ ಇದು ಮಾಡಿದಾನೆ. ಅಲ್ಲಿ ಹೋದ್ರು ವಿನಯ್, ಅಲ್ಲಿ ಹೋದ್ರು ನೋಡಿ, ಅಲ್ಲಿ ಅವರು ನಮ್ಮ ಯಾರಪ್ಪ ನಿರ್ಮಾಪಕರು ಪರಿಚಯ ಮಾಡಿಬಿಟ್ರು ಅವ್ರನ್ನ. ಅದು ಬೇಡಿಯದ್ದು ಆಯಿತಾ, ಅಲ್ಲಿ ಬಿಟ್ಟರು. ಏನೋ ಪರಿಚಯ ಮಾಡ್ತೀವಲ್ಲ ನಾವು, ನಾನೊಂದೇನೋ ಒಂದು ಮಾಡ್ತೀನಿ ಹೆಂಗೋ ನೀವು ದರ್ಶನ್ ನಿಮ್ಗೆ ತುಂಬ ಚೆನ್ನಾಗಿದೆ ಕರ್ಕೊಂಡು ಅಲ್ಲಿ ಹೋಗಿದ್ದೇನಾಯಿತು. ಅದು ಒಂದು ಹತ್ತಿರ ಅಲ್ವಾ ಮನೆಗೆ, ಮತ್ತು ಕೊರೋನಾ ಟೈಮ್ ಅಂದ್ಬಿಟ್ಟು ಇವ್ರು ಏನು ಮಾಡಿದ್ರು, ಒಂದು 2-3 ಸಿಟ್ಟಿಂಗ್ ಹಾಕಿದ್ರು ಅಲ್ಲಿ. ಸೊ ಅಲ್ಲಿಂದ ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಸೊ ಅವರಿಬ್ಬರು ವ್ಯಕ್ತಿಗಳು 3 ಜನ ಬಿಟ್ಟರೆ ಇನ್ನು ಮಿಕ್ಕಿದಳು ಯಾರೂ ನಮ್ಮ ದರ್ಶನ್ ಜೊತೆ ಇದ್ದವರು ಅಲ್ಲ, ನಮ್ಮ ದರ್ಶನ್ಗೆ ಸಂಬಂಧಪಟ್ಟವರು ಅಲ್ಲ. ಅಂದರೆ ಅಭಿಮಾನಿಗಳು ಅಲ್ಲ, ಆ ಥರ ಇದ್ದಾರೆ. ನಾವು ನೋಡಿರೋರು ಯಾರೂ ಅಲ್ಲ. ವಿನಯ್ ಕೂಡ ನಾವು ನೋಡಿದ್ದು ಈ ಇತ್ತೀಚೆಗೆ ಒಂದು 2-3 ವರ್ಷಗಳ ಹಿಂದೆನೇ, ಅಂದರೆ ಆಫ್ಟರ್ ಕೊರೋನಾನೇ ನೋಡಿದ್ದು. ಅದಕ್ಕೆ ಮುಂಚೆ ಪ್ರದೋಷ್ ಇದ್ದ, ಅವ್ನು ಪವನ್ ಅವನು ಕೆಲ ಮನೇಲಿ ನಾವೆಲ್ಲ ಹೋದ್ರೆ ಕಾಫಿ ಗಿಫಿ ಮಾಡ್ಕೊಡೋಕೆ ಅವನೊಬ್ಬ ಇದ್ದ. ನಾಗರಾಜ್ ಅವ್ನ ಮ್ಯಾನೇಜರ್, ಅವ್ನು ಬಿಡಿ, ಅವ್ನು ಮೈಸೂರಲ್ಲಿದ್ದ, ಅವ್ನು ಬರೋನು, ಅವ್ನು ಹಳೆ ಹುಡುಗನೇ. ಸೊ ಇದೆಲ್ಲ ಈಗ ಏನಾಗುತ್ತೆ, ಹೆಂಗೆ ಹುಡುಗರು ಒಂದು ಗುಂಪು ಸೇರ್ತಿದ್ದಂಗೆ ಅದು ಏನಾಗುತ್ತೆ, ಇಲ್ಲಿ ಯಾರು ಸೀನಿಯರ್ ಪರ್ಸನ್ಗಳಿಲ್ಲ ಅಂದಾಗ ಏನು ಅವ್ರು ಹೇಳ್ದಕ್ಕೆ ಇವ್ರೂ ಹೌದೇನೋ ಅವ್ನು ಮಾಡಿ ಕೆಲವು ವಿಷಯಗಳು ಚೆನ್ನಾಗಿ ಓಡ್ತಿರುವಾಗ ಕರೆಕ್ಟೇನೋ ಅಂತ ಹೋಗ್ತಾರೆ. ಈಗಲೂ ಕೂಡ ಏನಾಗಿದೆ ಅವ್ರಿಗೆ, ಇವ್ರೇನೋ ಮಾಡಿದ್ರು ಈಗೆಲ್ಲ ಸಿಗಾಕೊಂಡು ಇವಾಗ ಅದು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನಾವು ಹಿಂಗಿರಬೇಕಾಯ್ತು, ಹಿಂಗೆ ಮಾಡಬೇಕಾಯ್ತು ಅಂತಾರೆ. ಸೊ ಹಂಗಾಗಿ ಇದೇನೋ ಒಂದು ಇದಾಗ್ಬಿಟ್ಟಿದೆ ಅಷ್ಟೇ. ಸರ್, ಜೊತೆಗೆ ಅಂಬರೀಷ್ ಅವರು ಇವತ್ತು ಇದ್ದಿದ್ರೆ ದರ್ಶನ್ ಅವರು ಬೆನ್ನೆಲುಬಾಗಿ ನಿಲ್ತಾ ಇದ್ರು ಅಂತ ಅನ್ಸುತ್ತೆ. ಅಲ್ಲ ಮೇಡಮ್, ಅಂಬರೀಷ್ ಅವರೇ ಇರಲಿ, ಯಾರೇ ಇರಲಿ, ರಾಷ್ಟ್ರಪತಿನೇ ಇರಲಿ, ನಿಮಗೆ ಒಂದು ಕಾನೂನು ಅಂತ ಚೌಕಟ್ಟು ಬಂದಾಗ, ಈಗ ಅವ್ರು ಅಂಬರೀಷ್ ಅವರು ಇರ್ತಾರೆ ಅಂದರೆ, ಈಗ ಅಂಬರೀಷ್ ಅವರು ಕರ್ಕೊಂಬಂದ್ಬಿಡೋಕ್ಕಾಗ್ತಿತ್ತ ಇವ್ರನ್ನ? ಅವರು ಕೂಡ ಕಾನೂನು ಚೌಕಲ್ಲೇ ಸ್ವಲ್ಪ ಅವ್ರಿಗೂ ಇಂಪ್ಲುಯೆನ್ಸ್ ಅದು ಇದರಿಂದ ಒಂದು ಸ್ವಲ್ಪ ಮಾಡಿರೋರು ಆಗಬಹುದಿತ್ತೆ ವಿನಃ. ನಿಮಗೆ ಹಂಗಂತ ಅವ್ರು ಹೋಗಿದ ತಕ್ಷಣ ಜನ ಅವ್ರ ಮೇಲೂ ರಿವರ್ಸ್ ಆಗ್ಬಿಡಿ. ಇವತ್ತು ಹೇಳ್ತಾರೆ ಅವ್ರು ಇಲ್ಲ ಅಂತ. ಅವ್ರು ಇವಾಗ ಯಾರೇ ಆಗಲಿ, ನಿಮ್ಗೆ ನನ್ನ ತಾತನೇ ರಾಷ್ಟ್ರಪತಿ ಆಗಿದ್ರೂ ಹೇಳಿದ ತಕ್ಷಣ ಆಗುತ್ತಾ? ಈಗ ಎಷ್ಟು ಜನ ಮಿನಿಸ್ಟ್ರುಗಳು ಮಕ್ಕಳು ಅವರು ಇವರೆಲ್ಲ ಇದ್ದಾರೆ. ಕಾನೂನು ಯಾರು ಇದು ಏನಂದರೆ ನಮ್ಮ ಜನದಲ್ಲಿ ಯಾವಾಗಲೂ ನಿಮಗೆ ದೊಡ್ಡವ್ರು ಹೇಳ್ತಾರೆ ಗೊತ್ತಾ, ಬದುಕಿದಾಗ ಅಪ್ಪ ಅಮ್ಮಂಗೆ ಊಟ ಹಾಕಲ್ಲ, ಬದುಕಿದಾಗ ಯಾವ ಫ್ರೆಂಡ್ಸನ್ನು ನೆನೆಸ್ಕೊಳ್ಳೋ, ಸತ್ತೋದಾಗ ಅಯ್ಯೋ ನನ್ನ ಫ್ರೆಂಡ್ ಹೆಂಗಿದಾಗ ಗೊತ್ತಾ, ಅಯ್ಯೋ ನಮ್ಮ ಅಮ್ಮ ನಂಗೆ ಹಂಗೆ ತಿನ್ನಿಸಿದ್ರು, ನಮ್ಮ ಅಣ್ಣ ಹಿಂಗೆ ಮಾಡ್ತಾಯಿದ್ರು, ನಮ್ಮ ಅಪ್ಪ ಹಂಗೆ ಮಾಡ್ತಾಯಿದ್ರು ಅಂತಾರೆ. ವ್ಯಕ್ತಿ ಇಲ್ಲದೇ ಇರೋವಾಗ ಅವ್ರನ್ನ ಹೊಗಳ್ತಾರೆ. ಇದ್ದಾಗ ಅದೇ ಇವಾಗ ಏನಾದರೂ ಅಂಬರೀಷ್ ಅವ್ರು ಇವ್ರಿಗೆ ಒಂಚೂರು ಸಪೋರ್ಟ್ ಮಾಡಿದರೆ ಫುಲ್ಲು ನಿಮ್ಗೆ ನೆಗೆಟಿವ್ ಆಗೇ ಆಗ್ತಾಯಿದ್ರು. ಒಂದು ಸ್ವಲ್ಪ ಅವ್ರು ಏನಾದ್ರು ಒಂದು ಫೋನ್ ಮಾಡಿಬಿಟ್ಟಿದ್ರು ಅಂತಿದ್ರು, ಇವಾಗ ಫುಲ್ ನೆಗೆಟಿವ್ ಆಗಿ ಹಾಕ್ಬಿಟ್ರು. ಅದು ವ್ಯಕ್ತಿಗಳು ಗುಣಗಳು, ಅದು ಏನು ಮಾಡೋಕ್ಕಲ್ಲ. ನಾನಾದರೂ ಅದೇ ಮಾಡ್ತೀವಿ, ಇನ್ನೊಬ್ರು ಅದೇ ಅಂತ ಮಾತಾಡೋಕ್ಕೆ ಎಲ್ಲರಿಗೂ ಒಂದೊಂದು ಸಮಯ ಇದು. ಸರ್, ಇವತ್ತು ಅವ್ರ ಬಗ್ಗೆ ಮಾತನಾಡ್ತಾ ಇರೋದೇ ಹಳೆ ಗ್ಯಾಂಗ್ ಏನಿದೆ ಅದೇ. ನೀವು ಮತ್ತು ಓಂ ಪ್ರಕಾಶ್ ರಾವ್ ಸರ್, ಕೆ ಮಹದೇವ್ ಸರ್, ಎಲ್ಲರೂ ದರ್ಶನ್ ಒಳ್ಳೆ ಹುಡುಗ ಅಂತ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಿರುವಂಥದ್ದು, ದರ್ಶನ್ ಪರವಾಗಿ ನಿಂತಿರುವಂಥದ್ದು. ಅಂದರೆ ಏನೋ ಅಚಾತುರ್ಯದಲ್ಲಿ ಆಗಿದೆ, ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ, ಅದಾದ ನಂತರ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಹಳೆ ದರ್ಶನ್ ಆದರೆ ಎಲ್ಲವೂ ಸರಿ ಹೋಗುತ್ತಾ ಅಂತ ಸರ್? ಬದಲಾಗಬೇಕಾ ಸರ್ ದರ್ಶನ್ ಈಗ ಇರೋ ಇದರಲ್ಲಿ? ಇಲ್ಲ, ಆಗ್ತಾರೆ. ಇವಾಗ ಅವ್ರು ಇಡೀ ಪ್ರತಿ ಮನುಷ್ಯನಿಗೂ ಕೆಟ್ಟದಾಗ್ಲೇ ಬುದ್ಧಿ ಬರ್ತಾ ಇರುತ್ತೆ. ಒಂದು ಸರಿ ಆಯಿತು, ಸ್ವಲ್ಪ ತಾಳ್ಮೆಯಿಂದ ಇದ್ದರು, ಮತ್ತೆ ಏನೋ ಆಯಿತು. ಆದರೆ ಪ್ರತಿ ಸರಿನೂ ತಪ್ಪು ಮಾಡೋಕ್ಕೋಗಲ್ಲ. ಮಾಡೋಕ್ಕೆ ಹೋಗೋಕ್ಕೂ ಅವರು ಮನುಷ್ಯರು, ಯಾವುದೋ ಪ್ರಾಣಿ ಅಭಿವು ಅಂದರೆ ಅವೇನೋ ಒಂದು ಬದಲಾಗಲ್ಲ ಅಂತ ಹೇಳ್ಕೊಬೋದು. ಮನುಷ್ಯನ ಪಶ್ಚಾತ್ತಾಪ ಆಗಿ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಟೈಮ್ ಬಂದಂಗೆ ನೋಡಿ, ದರ್ಶನನ್ನು ಈ ಥರ ನಾವು ನೋಡೋಕ್ಕೆ ಸಾಧ್ಯನಾ ಅನ್ನೋ ರೀತಿಲಿ ಅವರು ಬೆಳ್ಕೊಂಡು ಹೋಗ್ತಾರೆ. ಬೆಳ್ಕೊಂಡು ಹೋದ್ರೆ ನಾನು ಸ್ಟಾರ್ಗಿರಿ ಬರುತ್ತೆ, ದುಡ್ಡು ಬರುತ್ತೆ ಅಂತಲ್ಲ, ಅವ್ರ ಗುಣಗಳಲ್ಲಿ ಬದಲಾವಣೆಗಳು ಗೊತ್ತಾಗ್ಬಿಡುತ್ತೆ. ಸೊ ಏನಿದ್ರು ನಾವು ನೋಡಿ, ನೀವು 1000 ಒಳ್ಳೇದು ಮಾಡಿರಿ,
ಒಂದು ತಪ್ಪು ಆ 1000 ಒಳ್ಳೆಯದನ್ನು ನುಂಗ್ಬಿಡುತ್ತೆ. ಈಗ ದರ್ಶನ್ ಹೇಳ್ಕೊಂಡು ಹೋಗ್ಬೇಕಂದ್ರೆ 1,000 ಅಲ್ಲ 2 ಎಷ್ಟೋ ಇರ್ಬೋದು. ಆದರೆ ನಾನು 1000 ಮಾಡಿದ್ದೀನಿ ಅಂತ ಒಬ್ಬರಿಗೆ ಯಾರಿಗೋ ತಪ್ಪು ಮಾಡಿದ್ರೆ ತಪ್ಪೇ ಅದು. ಆ 1000 ಮುಚ್ಚೋಯ್ತು. ಈ ಒಂದು ತಪ್ಪೇ. ಅದಕ್ಕೆ ಜೀವನದಲ್ಲಿ ನಾವು ನಡೆಯುವಾಗ ಏನಾದ್ರು ನಮಗೊಂದು ಒಳ್ಳೆ ಹೆಸರು ಇವಾಗ ತುಂಬ ಜಾಗ್ರತೆಯಿಂದ ನಡ್ಕೊಂಡು ಹೋಗ್ಬೇಕು, ನಡ್ಸ್ಕೊಂಡು ಹೋಗಬೇಕು. ಪ್ರತಿ ವಿಷಯದಲ್ಲೂ ಜಾಗ್ರತೆಯಾಗಿರಬೇಕು. ನಮ್ಮ ಹಿಂದೆ ಮುಂದೆ ಯಾರ ಹತ್ರ ಏನು ಸ್ನೇಹ ಮಾಡ್ತೀವಿ ಅನ್ನೋದನ್ನು ತುಂಬ ಯೋಚನೆ ಮಾಡಿ ಮಾಡ್ಕೊಂಡು ಹೋಗ್ಬೇಕು.